ಇತ್ತೀಚೆಗೆ ಸಕಲೇಶಪುರದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಯಾವುದೇ ಹಲ್ಲೆ ನಡೆದಿಲ್ಲ. ಆದರೆ ಮುರಳಿ ಮೋಹನ್ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಲಾಗುತ್ತಿದೆ ಎಂದು ನಂದೀಶ್ ಅವರು ಸ್ಪಷ್ಟನೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರ ಸಾರಥ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಹಾಗೂ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಮುರಳಿ ಮೋಹನ್ ಅವರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಘನತೆಗೆ ಧಕ್ಕೆ ತರುವ ಪ್ರಯತ್ನವನ್ನು ಸಣ್ಣಸ್ವಾಮಿ ಮತ್ತು ಅವರ ಸಹಚರರು ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಲ್ಲೆ ನಡೆದಿದ್ದರೆ ಅದೇ ಸ್ಥಳದಲ್ಲಿದ್ದ ಪೊಲೀಸ್ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳುತ್ತಿದ್ದರು. ಆದರೆ ಯಾವುದೇ ರೀತಿಯ ಹಲ್ಲೆ ನಡೆದಿಲ್ಲ. ಮುರಳಿ ಮೋಹನ್ ಅವರ ಸಕ್ರಿಯ ಕಾರ್ಯವೈಖರಿ ಮತ್ತು ಪಕ್ಷ ಸಂಘಟನೆ ಕಾರ್ಯಗಳನ್ನು ವಿರೋಧಿಗಳು ಸಹಿಸಲಾಗುತ್ತಿಲ್ಲ. ಅವರು ವಾರದ 5 ದಿನಗಳನ್ನು ಪಕ್ಷ ಸಂಘಟನೆಗೆ ಮೀಸಲಿಟ್ಟು ತಮ್ಮ ನಿವಾಸದ ಕಚೇರಿಯಲ್ಲಿ ಜನರ ಅಹವಾಲುಗಳನ್ನು ಸ್ವೀಕರಿಸಿ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದಾರೆ ಎಂದರು. ಅವರ ಕಾರ್ಯಶೈಲಿಯನ್ನು ಗಮನಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಹಲವು ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿರುವುದು ಸಂತಸದ ಸಂಗತಿ. ಪ್ರತಿ ಬೂತ್ ಮಟ್ಟದಲ್ಲಿ ಯುವಕರಿಗೆ ರಾಜಕೀಯ ಅರಿವು ಮೂಡಿಸುವ ಕಾರ್ಯವೂ ನಡೆಯುತ್ತಿದೆ ಎಂದು ಹೇಳಿದರು. ಪಕ್ಷಕ್ಕೆ ದ್ರೋಹ ಮಾಡುವವರನ್ನು ಉಚ್ಚಟಿಸಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಮನ್ನಣೆ ನೀಡಬೇಕೆಂದು ಸಿಎಂ ಹಾಗೂ ಡಿಸಿಎಂ ಅವರಿಗೆ ಮನವಿ ಮಾಡುವುದಾಗಿ ತಿಳಿಸಿದರು. ಸೊ ಹಾಗಾಗಿ ನಾವು ಇವತ್ತು ರಾಜಕೀಯ ಗುರುಗಳನ್ನಾಗಿ ನಾವು ಮುರಳಿ ಮೋಹನ್ ನಾವು ಇವತ್ತು ಸ್ವೀಕರಿಸ್ತಿದ್ದೀವಿ. ಯಾಕೆಂದ್ರೆ ನಮ್ಮನ್ನ ಒಂದು ಪ್ರತಿ ಬೂತ್ನಲ್ಲೂ ಕೂಡ 10 ಯುವಕರನ್ನ ಬೆಳೆಸುವಂಥ ಕಾರ್ಯಕ್ರಮವನ್ನು ಅವ್ರು ಮಾಡ್ತಿದ್ದಾರೆ. ಪ್ರತಿ ದಿನನೂ ಕೂಡ ಅವರ ಗೃಹ ಕಚೇರಿಯಲ್ಲಿ ದಿನ ಅಹವಾಲುಗಳನ್ನ ಸ್ವೀಕರಿಸ್ತಿದ್ದಾರೆ, ಜನಗಳ ಕಷ್ಟಗಳಿಗೆ ಸ್ಪಂದಿಸ್ತಿದ್ದಾರೆ. ಆದ್ದರಿಂದ ಅವರನ್ನು ನಾವು ನಾಯಕರು ಅಂತ ಒಪ್ಕೊಳ್ಳೋಕ್ಕೆ ನಾವು ಈ ದಿನಗಳನ್ನ ನಾವು ಖುಷಿ ಪಡ್ತೀವಿ. ಜೊತೆಗೆ ಈ ಮುಖಾಂತರ ನಾನು CM ಮತ್ತು DCM ಅವ್ರಿಗೆ ಮನವಿ ಮಾಡೋದೇನೆಂದರೆ, ಪಕ್ಷಕ್ಕೆ ಚ್ಯುತಿ ತರುವಂಥ ಕೆಲಸವನ್ನು ಮಾಡೋದು ಮತ್ತು ಕಪ್ಪು ಚುಕ್ಕಿ ತರುವಂಥ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಯಾರು ಪಕ್ಷದ ಬಗ್ಗೆ ಮಾತಾಡ್ತಾರೆ, ಪಕ್ಷದಲ್ಲಿರೋ ಅಭ್ಯರ್ಥಿ ಬಗ್ಗೆ ಯಾರು ಮಾತಾಡ್ತಾರೆ ಅವ್ರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತೇಳಿ ನಾನು ಇವತ್ತು ಈ ಪತ್ರಿಕೆ ಮುಖಾಂತರ ನಾನು CM ಮತ್ತು DCM ಅವರಿಗೆ ಮನವಿ ಮಾಡ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಧು ಅಬ್ಬನೆ, ಅನ್ವರ್ ಪಾಷಾ, ರವಿ, ಶ್ರೀಧರ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.